ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಾರ್ಯಾಚರಣೆ ನಡೆದಿದೆ. ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ 188 ಗ್ರಾಂ ಒಣ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು. ಕೊಪ್ಪಳ ಜಿಲ್ಲೆಯ ಚಿಕ್ಕವಂಕಲಗುಂಟ ಗ್ರಾಮದಲ್ಲಿ ಈ ರೀತಿಯಾಗಿ ಗಾಂಜಾ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮನೆಯಲ್ಲೇ ಸಂಗ್ರಹಿಸಿ ಇಟ್ಟಿದ್ರು 188 ಗ್ರಾಂ ಒಣ ಗಾಂಜಾವನ್ನ. ಕೊಪ್ಪಳ ಜಿಲ್ಲೆಯ ಚಿಕ್ಕವಂಕಲಗುಂಟ ಗ್ರಾಮದಲ್ಲಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅಬಕಾರಿ ಉಪ ಅಧೀಕ್ಷಕಿ ಭಾರತಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಕುಂಟೆಪ್ಪ ಹನುಮಪ್ಪ ಪೂಜಾರಿ ಎನ್ನುವರ ನಿವಾಸದಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ. ಮನೆಯಲ್ಲೇ 188 ಗ್ರಾಂ ಒಣ ಗಾಂಜಾ ಇತ್ತು. ಆರೋಪಿ ಕುಂಟೆಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಬೇಟೆ ಇದು. ಈ ರೀತಿಯಾಗಿ ಮನೆಯಲ್ಲೇ ಗಾಂಜಾ ಮಾರಾಟ ಮಾಡ್ತಿದ್ದಾರೆ, ಸಂಗ್ರಹಣೆ ಮಾಡಿಟ್ಕೊಂಡು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಭಾರತಿ ಅಧಿಕಾರಿಯ ನೇತೃತ್ವದಲ್ಲಿ ಈ ರೀತಿ ದಾಳಿ ನಡೆದಿದ್ದು 188 ಗ್ರಾಂ ಒಣ ಗಾಂಜಾವನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮನೆಯಲ್ಲೇ ಗಾಂಜಾ ಸಂಗ್ರಹಣೆ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು. ಅವ್ರ ಮನೆಗೆ ಹೋಗಿ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿನ ಸ್ಥಳದಲ್ಲಿ ನೋಟಿಸ್ ಕೊಟ್ಟು ಈಗ ಬಿಡ್ತಿದ್ದೀವಿ. ಸರಿ ಮೇಡಮ್, ಈಗ ಅಷ್ಟು ದಿನ ಶಾಂಪಲ್ ತೆಗೆದಿದೆ ಮೇಡಮ್. ಈಗ ಇವ್ರ ಮೇಲೆ ಕುಂಟೆಪ್ಪ ಅವ್ರ ಮೇಲೆ ನಾವು NDPS ಆ್ಯಕ್ಟ್ ಪ್ರಕಾರ ಕೇಸ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. FIRಗಳು ಮತ್ತು ದಾಖಲಾತಿ. ಸರಿ ಕೊಡುತ್ತೆ. ಇನ್ನೇನಿದು ಇವ್ರಿಗೇನು ಮಾಡ್ತೀವಿ ಮೇಡಮ್, ನಾವು ಇದು ನಮಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಪ್ರಕಾರ ಇದು BNSS ಕಾಯ್ದೆ ಪ್ರಕಾರ 35(3) ಅವ್ರಿಗೆ ವಿಚಾರಣೆ ನೋಟಿಸ್ ಕೊಟ್ಟು ನಾವು ಅವ್ರನ್ನ ಆಮೇಲೆ ಎನ್ಕ್ವೈರಿ ಮಾಡ್ತೀವಿ. ಆರೋಪಿನ ಸ್ಥಳದಲ್ಲಿ ನೋಟಿಸ್ ಕೊಟ್ಟು ಈಗ ಬಿಡ್ತಿದ್ದೀವಿ. ಈಗ ಸ್ಟಾರ್ಟ್ ಆಗುತ್ತೆ. ಇದು ಚಪ್ಪು ಪಟ್ಟಿ ನೋಡಿ, ಕುಂಟೆಪ್ಪ ಅವರ ಮನೆಯಲ್ಲಿ ಈ ರೀತಿಯಾಗಿ 188 ಗ್ರಾಂ ಒಣ ಗಾಂಜಾವನ್ನ ಸಂಗ್ರಹಿಸಿ ಇಡಲಾಗಿತ್ತು. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿರೋದು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಲ್ಕಾಕೊಂಡಿದ್ದಾರೆ. ಆ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಜೊತೆಗೆ NDPS ಆಕ್ಟ್ 35 ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಲ್ಲಿ ಗಾಂಜಾ ಸೀಸ್ ಮಾಡಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮನೆಯಲ್ಲೇ ಗಾಂಜಾ ಇಟ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಾ ಇದ್ರಂತೆ ಈ ವ್ಯಕ್ತಿ. ಚಿಕ್ಕವಂಕಲಗುಂಟ ಗ್ರಾಮದಲ್ಲಿ ಕುಂಟೆಪ್ಪ ಹನುಮಪ್ಪ ಅನ್ನುವಂಥವರ ಮನೆಯಲ್ಲಿ ಈ ರೀತಿಯಾಗಿ ಗಾಂಜಾ ಮಾರಾಟ ನಡೀತಾ ಇತ್ತು. ಈ ದಂಧೆಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ದಾಳಿ ನಡೆಸಿದ್ದು 188 ಗ್ರಾಂ ಒಣ ಗಾಂಜಾ ಈಗಾಗಲೇ ಸೀಸ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಚಿಕ್ಕವಂಕಲಗುಂಟ ಗ್ರಾಮದಲ್ಲಿ ಈ ರೀತಿಯಾಗಿ ಕುಂಟೆಪ್ಪ ಅನ್ನುವಂಥವರ ಮನೆಯಲ್ಲಿ ಸಿಕ್ಕಿರುವಂಥ ಗಾಂಜಾ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ನಿಮಗೆ ನೋಟಿಸ್ ಜಾರಿ ಮಾಡ್ತೀವಿ, ತನಿಖೆಗೆ ಹಾಜರಾಗಬೇಕು ಅಂತ. ಗಾಂಜಾ ಸೀಸ್ ಮಾಡ್ಕೊಂಡಿರುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಜೊತೆಗೆ ಮನೆಯಲ್ಲಿನೇ ಈ ರೀತಿಯಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಯಾರಿಗೆ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಎಷ್ಟು ದಿನದಿಂದ ಈ ರೀತಿಯಾಗಿ ಇವ್ರು ಗಾಂಜಾ ಸಂಗ್ರಹಣೆ ಮಾಡ್ತಾ ಇದ್ರು, ಇವರೆಲ್ಲಿಂದಾದರೂ ತರಿಸ್ಕೊಳ್ತಾ ಇದ್ರಾ ಅಥವಾ ಇವರೇ ಬೆಳೀತಾ ಇದ್ರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಈ ಒಂದು ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ. ಯಾವ ನಂಬರ್